ಹಾಯ್ ಸ್ನೇಹಿತರೆ, ನಮಸ್ಕಾರಗಳು. ನನ್ನ ಚಾನಲ್ ಹೆಸರು ಸಿದ್ದು ಟೆಕ್ ಇನ್ ಕನ್ನಡ. ಇಲ್ಲಿ ಸಿದ್ದು ಟೆಕ್ ಇನ್ ಕನ್ನಡ ಮುಂದೆ ಸಬ್ಸ್ಕ್ರೈಬ್ ಅಂತ ಬಟನ್ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇದು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಬಟನ್ ಒತ್ತಿ. ಆಲ್ ಬಟನ್ ಒತ್ತೋ ಉದ್ದೇಶ ಏನಂತಂದ್ರೆ, ನಾನು ಯಾವುದೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಲಿ, ನಾ ಅಪ್ಲೋಡ್ ಮಾಡುವಂಥ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ನಂಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಏನು ವಿಷಯಪ್ಪ ಅಂತಂದ್ರೆ, ನುಡಿ ಇಲ್ಲದ ಪಿ ಸಿ ಒಳಗೆ ಅಥವಾ ಲ್ಯಾಪ್ಟಾಪ್ ಒಳಗೆ ಕನ್ನಡ ಟೈಪಿಂಗ್ ಮಾಡುವುದು ಹೆಂಗಂದ್ರೆ ಈಸಿಯಾಗಿ ನಿಮ್ಗೆ ಈಗ ಒಂದು ವಿಂಡೋಸ್ 10ನಲ್ಲಿ ನಿಮ್ಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ವಿಂಡೋಸ್ ಸ್ಟಾರ್ಟ್ ಬಟನ್ ಐತಲ್ಲ, ಇಲ್ಲಿ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಟೈಮ್ ಮತ್ತು ಲ್ಯಾಂಗ್ವೇಜ್ ಆಪ್ಷನ್ ಬರ್ತದೆ. ಟೈಮ್ ಲ್ಯಾಂಗ್ವೇಜ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಟೈಮ್ ಲ್ಯಾಂಗ್ವೇಜ್ ಕ್ಲಿಕ್ ಮಾಡಿದ ನಂತರ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಬೇಕು. ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆ್ಯಡ್ ಲ್ಯಾಂಗ್ವೇಜ್ ಅಂತ ಐತಲ್ಲ, ಆ್ಯಡ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಏನು ಮಾಡೋದಪ್ಪ ಅಂತಂದ್ರೆ, ನೀವು ಟೈಪ್ ಲ್ಯಾಂಗ್ವೇಜ್ ನೇಮ್ ಅಂತ ಇಲ್ಲ, ಇಲ್ಲಿ ಸರ್ಚ್ ಮಾಡ್ಬೇಕು. ಕನ್ನಡ ಅಂತೇಳಿ ಇಂಗ್ಲೀಷ್ನಾಗ ಸರ್ಚ್ ಮಾಡ್ಬೇಕು. ಕನ್ನಡ ಅಂತ ಬಂದ ತಕ್ಷಣ ಇಲ್ಲೇ ಕನ್ನಡ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಈಗೇನು ನಾವು ಕನ್ನಡ ಇದನ್ನು ಇನ್ಸ್ಟಾಲ್ ಮಾಡ್ತೀವಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ಇಲ್ಲಿ ಆಪ್ಷನ್ ಬರ್ತೈತಿ. ವೇಟ್ ಮಾಡಿರಿ ಒಂದು 2 ನಿಮಿಷ. ಡೌನ್ಲೋಡಿಂಗ್ ಆಗತ್ತೈತಿ. ನಾವು ಏನು ಸಾಫ್ಟ್ವೇರ್ ಕನ್ನಡ ಕ್ಲಿಕ್ ಮಾಡಿದ್ವಲ್ಲ, ಅಲ್ಲಿ ಡೌನ್ಲೋಡ್ ಆಗತ್ತೈತಿ. ಈಗ ನಂತರ ಇನ್ಸ್ಟಾಲ್ ಆದ ನಂತರ ಏನು ಮಾಡಿರಿ, ಅದ್ರ ಮೇಲೆ ಕನ್ನಡ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಆಪ್ಷನ್ ಅಂತ ಬರ್ತದೆ, ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದು. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತು ಇಲ್ಲಿ ಆ್ಯಡ್ ಕೀಬೋರ್ಡ್ ಅಂತ ಬರ್ತೈತಿ. ಆ್ಯಡ್ ಕೀಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೇ ಕನ್ನಡ ಫಾಂಟೇನಿಕ್ ಅಂತೇಳಿ ಇನ್ಪುಟ್ ಮೆಥಡ್ ಎಡಿಟರ್ ಅಂತ ಬರ್ತದೆ. ಕನ್ನಡ ಫಾಂಟೇನಿಕ್ ಇನ್ಪುಟ್ ಮೆಥಡ್ ಎಡಿಟರ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ದು ಕನ್ನಡ ಫಾಂಟೇನಿಕ್ ಆನ್ ಆಗ್ತೈತಿ. ಆನ್ ಆದ ತಕ್ಷಣ ನೀವೇನು ಮಾಡಬೇಕು, ಇಲ್ಲಿ ಇಂಗ್ಲೀಷ್ ಅಂತ ಬಂದಿರ್ತೈತಿ. ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿ. ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕನ್ನಡ ಫಾಂಟೇನಿಕ್ ಅಂತ ಇತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ಕನ್ನಡ ಫಾಂಟೇನಿಕ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಕನ್ನಡ ಅಂತ ತೋರಿಸ್ತೈತಿ. ಮೊದಲು ನೋಡ್ರಿ, ಇಲ್ಲಿ ಈ ಥರ ಇರ್ತೈತಿ, ಇಂಗ್ಲೀಷ್ ಅಂತ ಇರ್ತೈತಿ. ಇಂಗ್ಲೀಷ್ ಅಂತ ಇದ್ದಾಗ ನೀವು ಏನು ಮಾಡಬೇಕು, ಕನ್ನಡ ಫಾಂಟೇನಿಕ್ ಅಂತ ಕ್ಲಿಕ್ ಮಾಡಿ. ಕನ್ನಡ ಕೀಬೋರ್ಡ್ ಮೇಲೆ ಮಾಡಬೇಡ್ರಿ, ಕನ್ನಡ ಫಾಂಟೇನಿಕ್ ಮೇಲೆ ಮಾಡಿ. ಕನ್ನಡ ಫಾಂಟೇನಿಕ್ ಮಾಡಿದ ನಂತರ ಇಲ್ಲಿ ಕನ್ನಡ ಅಂತೇಳಿ ಒಂದು ಅಕ್ಷರ ಕ ಅಂತೇಳಿ ತೋರಿಸ್ತದೆ. ಅದರ ನಂತರ ನೀವು ಎಲ್ಲಿ ಬೇಕಾದಲ್ಲಿ ಹೋಗಿ, ಅಲ್ಲಿ ಕನ್ನಡ ಅಂತಿದ್ದಾಗ ಎಲ್ಲಿ ಬೇಕಾದಲ್ಲಿ ಹೋಗಿ ಇಂಗ್ಲೀಷ್ನಾಗ ಯಾವ ಥರ ಬರ್ತಿರಲ್ಲ ಅದೇ ಥರ ಬರ್ರಿ, ಆಟೋಮೆಟಿಕ್ ಅದು ಕನ್ನಡದಾಗ ಕನ್ವರ್ಟ್ ಆಗ್ತದೆ. ನೋಡ್ರಿ, ಈಗ ನಾನು ಹಾಯ್ ಅಂತ ಬರ್ತೀನಿ. ಇಲ್ಲಿ ಬಂತಲ್ಲ, ಹಾಯ್ ಸ್ನೇಹಿತರೆ ನೋಡಿ ಬಂತಿಲ್ಲ, ಇಲ್ಲಿ ಹಾಯ್ ಸ್ನೇಹಿತರೆ. ಅದೇ ಥರನಾಗಿ ನೀವು ಬೇಕಾದಲ್ಲಿ ಹೋಗಿ ಟೈಪಿಂಗ್ ಮಾಡ್ಬೋದು. ಇವನ್ ನೋಡ್ರಿ, ಇಲ್ಲಿ ನೋಟ್ ಪ್ಯಾಡ್ ಮೇಲೆ ಓಪನ್ ಮಾಡ್ತೀವಿ. ನೋಟ್ ಪ್ಯಾಡ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಇಂಗ್ಲೀಷ್ ಬಂತಲ್ಲ. ಈಗ ಇಂಗ್ಲೀಷ್ ಯಾಕೆ ಟೈಪಿಂಗ್ ಆಗತ್ತೈತೆ ಅಂತಂದ್ರೆ, ಇಲ್ಲಿ ಇಂಗ್ಲೀಷ್ ಅಂತ ಕನ್ವರ್ಟ್ ಆಗೈತೆ. ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ ನೀವು ಕನ್ನಡ ಫಾಂಟೇನಿಕ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಕನ್ನಡ ಅಂತ ಬರ್ಬೇಕಲ್ಲ, ಅವಾಗ ನಿಮ್ಗೆ ಕನ್ನಡ ಟೈಪಿಂಗ್ ಆಗ್ತದೆ. ನೋಡ್ರಿ, ಹಾಯ್ ಅಂತ ಟೈಪ್ ಮಾಡೀನಿ. ಸ್ನೇಹಿತರೆ, ಹಾಯ್ ಸ್ನೇಹಿತರೆ ಬಂತಿಲ್ಲ. ಈಗ ನಮಸ್ಕಾರಗಳು. ನೀವು ಹೆಂಗೆ ಇಂಗ್ಲೀಷ್ನಾಗ ಯಾವ ನಾರ್ಮಲ್ ಆಗಿ ಟೈಪ್ ಮಾಡ್ತೀವಿ ಅದೇ ಥರನಾಗೆ ಇಂಗ್ಲೀಷ್ನಾಗ ಟೈಪ್ ಮಾಡ್ಕೊತ ಹೋಗ್ರಿ, ಅದು ಆಟೋಮೆಟಿಕ್ ಕನ್ನಡ ಬರ್ತದೆ. ನನ್ನ
ಚಾನಲ್ ಹೆಸರು ನೋಡ್ರಿ, ನಿಮ್ಗೆ ಎಲ್ಲ ಥರ ಬರ್ಕೊಂತಕ್ಕೋ. ಚಾನಲ್ ಹೆಸರು ಸಿದ್ದು ಟೆಕ್. ನಿಮ್ಗೆ ಯಾವ್ದು ಬೇಕಲ್ಲ ಆ ಲ್ಯಾಂಗ್ವೇಜ್, ಕೀಬೋರ್ಡ್ದಾಗ ಏರೋ ಕೀಸ್ ಇದಲ್ಲ ಅವ್ನು ಸೆಲೆಕ್ಟ್ ಮಾಡ್ಕೊತ ಎಂಟರ್ ಹೊಡೆದ್ರಿ ಅಂದ್ರೆ ಅದು ನೋಡ್ರಿ. ಈಗ ನೋಡಿ ಇದು ಮ್ಯಾಲ ಇದು ಟೆಕ್ ಅಂತ ಬೇಕಾಗಿದೆ, ಅಲ್ಲಿ ಅದು ಸೆಲೆಕ್ಟ್ ಅದ ಮೊದಲೇದಿತ್ತಂತಂದ್ರೆ ನೀವು ಸ್ಪೇಸ್ ಕೊಟ್ರೆ ಅದ ಬರ್ತದೆ. ಇಲ್ಲಪ್ಪ ಅದು ತಳಗಿನ ಬೇಕಂದ್ರೆ ಏರೋ ಕೀಸ್ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಬಟನ್ ಹಿಡಿಬೇಕು. ಸಿದ್ದು ಟೆಕ್ ಇನ್ ಕನ್ನಡ. ನಿಮ್ಗೆ ಈಗ ಇದು ಬೇಕಾಗಿತ್ತು ಕನ್ನಡ. ಈ ಥರ ನೀವು ಏರೋ ಕೀಸ್ ಮೇಲೆ ಕ್ಲಿಕ್ ಮಾಡಿ ಇದು ಮಾಡಿ ಎಂಟರ್ ಬಟನ್ ಮಾಡೋದ್ರೆ ಕನ್ನಡ ಸಿದ್ದು ಟೆಕ್ ಇನ್ ಕನ್ನಡ. ಸಿದ್ದು ಟೆಕ್ ಇನ್ ಕನ್ನಡ. ಈ ಥರ ನೀವು ಏನು ಮಾಡ್ಬೋದು, ಟೈಪಿಂಗ್ ಎಲ್ಲಿ ಬೇಕಾದಲ್ಲಿ ಟೈಪಿಂಗ್ ಇದು ನೋಡಿ. ನೆಕ್ಸ್ಟ್ ಮತ್ತು ನೀವು ಯಾವುದೋ ಒಂದು ಅಪ್ಲಿಕೇಶನ್ ಹಾಕುವಾಗ ಕನ್ನಡ ಟೈಪಿಂಗ್ ಕೇಳ್ತದೆ. ಕಾಸ್ಟ್ ಇನ್ಕಮ್ ಹಾಕುವಾಗ ಕನ್ನಡ ಟೈಪಿಂಗ್ ಕೇಳ್ತಂದ್ರೆ ನೀವು ಈಸಿಯಾಗಿ ಇದನ್ನು ಆನ್ ಮಾಡ್ಕೊಂಡು ಇಲ್ಲಿ ನೋಡ್ರಿ ಟೈಪ್ ಮಾಡಿ ಬ್ರೌಸರ್ದಾಗ ಟೈಪ್ ಮಾಡಿ ತೋರಿಸ್ತೀನಿ. ಇಲ್ಲಿ ಕನ್ನಡ ಐತಿಲ್ಲ, ಇಲ್ಲಿ ಏನು ಮಾಡ್ಬೇಕು ನೀವು ಈಗ ನೋಡ್ರಿ. ಹಾಯ್ ಸ್ನೇಹಿತರೆ, ಸ್ಪೇಸ್ ಕ್ಲಿಕ್ ಮಾಡಿಬಿಡ್ದೆ. ನಮಸ್ಕಾರಗಳು. ಹಾಯ್ ಸ್ನೇಹಿತರೆ, ನಮಸ್ಕಾರಗಳು. ನೀವೇನು ಮಾಡೋದು, ಕೀಬೋರ್ಡ್ದಾಗ ನಮಸ್ಕಾರಗಳು ಅಂತೇಳಿ ಬರೋದು ಮುಗಿದ ತಕ್ಷಣ ಸ್ಪೇಸ್ ಬಟನ್ ಇರ್ತದೆ, ಕ್ಲಿಕ್ ಮಾಡಿದ ತಕ್ಷಣ ಬಂದ್ಬಿಡ್ತದೆ. ಈ ಥರ ನೀವು ಎಲ್ಲಿ ಬೇಕಾದಲ್ಲಿ ಯಾವುದೇ ವೆಬ್ಸೈಟ ಯಾವುದೇ ಬ್ರೌಸರ್ದಾಗ ಎಲ್ಲಿ ಬೇಕಾದಲ್ಲಿ ಕನ್ನಡ ಈಸಿಯಾಗಿ ಟೈಪ್ ಮಾಡ್ಕೋಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.